ತಮಗೆ ಹುಚ್ಚು ಬಂದ್ಬಿಟ್ಟಿದೆ ಅಂತೇಳಿ ಚಾಮುಂಡಿ ನಿಮ್ಮ ದೇವರಲ್ಲ, ಮಾದೇಶ್ವರ ನಿಮ್ಮ ದೇವರಲ್ಲ, ನಂಜುಂಡೇಶ್ವರ ನಿಮ್ಮ ದೇವರಲ್ಲ, ಧರ್ಮಸ್ಥಳ ನಿಮ್ಮದಲ್ಲ. ಏನು ಮಾತನಾಡಕ್ಕೆ ಹೊರಟಿದ್ದೀರಾ ನೀವು? ಏನೋ ಅಧಿಕಾರ ಕೊಟ್ಬಿಟ್ರೆ ನಿಮಗೆ ಬಹುಮತ ಬಂದ್ಬಿಟ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದ? ಈ ಬಹುಮತ ಕೊಟ್ಟಂಥ ಜನರೇ ನಿಮ್ಮನ್ನು ಕೆಳಗಡೆ ಇಳಿಸುವಷ್ಟು ಶಕ್ತಿ ಈ ದೇಶದ ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ ಅಡಗಿದೆ. ಆದ್ದರಿಂದ ಸಿದ್ದರಾಮಯ್ಯನವ್ರನ್ನ ಒತ್ತಾಯ ಮಾಡ್ತೀನಿ, DK ಶಿವಕುಮಾರ್ ಹೇಳಿರ್ತಕ್ಕಂಥ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ನೀವು ನಾಳೆ 24 ಗಂಟೆ ಒಳಗಡೆ ಸ್ಪಷ್ಟೀಕರಣವನ್ನು ಕೊಡಬೇಕು. ನೀವು 24 ಗಂಟೆ ಒಳಗಡೆ ಸ್ಪಷ್ಟೀಕರಣ ಕೊಟ್ಟಲಿಲ್ಲ ಅಂತಂತಂದರೆ ಮೈಸೂರು ನಗರದ ಸಂಘ ಸಂಸ್ಥೆಗಳು, ಮಠಾಧೀಶರು, ಯಾರೆಲ್ಲ ಹಿರಿಯರು ಯಾರೆಲ್ಲರೂ ಇದ್ದಾರೆ ಅವರ ಸಮ್ಮುಖದಲ್ಲಿ ಒಂದು ಹೋರಾಟದ ಬಗ್ಗೆ ತೀವ್ರ ಚರ್ಚೆಯನ್ನು ನಾವು ಮಾಡ್ತೇವೆ. ಮುಂದಿನ ಹೋರಾಟ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು, ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು BJP ಮಾಡಲಾಗತ್ತೆ. ನಾಡ ಹಬ್ಬ ಅಂತಕ್ಕಂಥದ್ದು ನೀವು ಅರಮನೆ ಮುಂದೆ ಬಿಸ್ಮಿಲ್ಲಾ ಖಾನ್ ಕರೆಸ್ತೀವಿ, ಅಲ್ಲಾರ ಖಾನ್ ಕರೆಸ್ತೀವಿ, ಸರೋದ್ವಾದಕ ಅಮ್ಜದ್ ಅಲಿ ಖಾನ್ ಕರೆಸ್ತೀವಿ. ನಮ್ಗೆ ಯಾರ್ದು ಆಪತ್ತಿ ಇಲ್ಲ. ಎಲ್ಲ ಕಲಾವಿದ್ರನ್ನು ಕರೆಸಿ, ಆಯಿತಾ? ಚಾಮುಂಡಿ ಬೆಟ್ಟದ ಮುಂದೆ ಏನು ವೇದಿಕೆ ಇದೆಯಲ್ಲ ಅದ್ರಲ್ಲಿ ಒಬ್ಬರು ಮುಸಲ್ಮಾನರು ಕಟ್ಕೊಟ್ಟಿದ್ದಾರೆ. ಹೇಳ್ತೀನಿ ಕೇಳಿ, ನಮಗೇನು ಕಲಾ ಇದಕ್ಕೇನು ನಿಂತಿಲ್ಲ. ಅರಮನೆ ಕಾರ್ಯಕ್ರಮ ಕರೀರಿ, ನೋ. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟದ ಒಳಗಡೆ ಏನು ನಡೆಯುವಂಥ ಈ ಧಾರ್ಮಿಕ ಕಾರ್ಯಕ್ರಮ. ಇವತ್ತು ನಿಮ್ಮನ್ನು ಪ್ರಶ್ನೆ ಮಾಡ್ತೇನೆ ನಾನು, ಬಾನು ಮುಷ್ತಾಕ್ ಅವ್ರು ಏನಂತ ಭಾಷಣ ಮಾಡ್ತಾರೆ? ಸ್ವತಃ ಅವರ ಧರ್ಮದ ಒಳಗಡೆ ಅವರಿಗೆ ಮಹಿಳೆಯರಿಗೆ ವಿರುದ್ಧ ಅವರು ಧ್ವನಿ ಎತ್ತದಂಥವ್ರು. ಅವರಿಗೆ ಇದಕ್ಕೆ ಒಂದು ಅವಕಾಶ ಇದೆಯಾ? ಅವರಿಗೆ ಮಹಿಳೆಯರು ಹೋಗಿ ಅವ್ರ ಮಸೀದಿ ಒಳಗಡೆ ಈ ಥರ ಎಲ್ಲ ಆಚರಣೆ ಮಾಡೋಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆಯಾ? ನೀವು ನಾನು ಹೇಳ್ತೀನಿ, ಸ್ವಾತಂತ್ರ್ಯ ಇದೆಯಾ? ಅವ್ರು ಅದನ್ನು ಪ್ರಶ್ನೆ ಮಾಡಿದ್ದಾರೆ, ಆದರೆ ಅಲ್ಲಿ ಸಕ್ಸಸ್ ಆದ್ರೆ ಅವರು ಮುಸ್ಲಿಂ ಮೂಲಭೂತವಾದದ ವಿರುದ್ಧ ಬಾನು ಮುಷ್ತಾಕ್ ಅವರು ಧ್ವನಿ ಎತ್ತಿದ್ರು. ಹ್ಞೂ ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಮುಸ್ಲಿಮರ ಏನು ಅವರ ಏನು ಮೂಲಭೂತ ಯಾರೆಲ್ಲ ಥಿಯೋಕ್ರಸಿ ಅಂತ ಕರೆಯಲ್ತೆ ಅದ್ರ ಬಗ್ಗೆ ಅವರು ಧ್ವನಿ ಎತ್ತಿದ್ರು. ಆ ಧ್ವನಿ ಎತ್ತಂಥದ್ದು ಇವತ್ತು ಟ್ರಿಪಲ್ ತಲಾಕ್ ಇರ್ಬೋದು, ಅದಕ್ಕೆ ಧ್ವನಿ ಜೋಡಿಸಿದ್ರು ಅವರು. ಶಾಬಾನ ಪ್ರಕರಣ ಆಯಿತು, ಧ್ವನಿ ಜೋಡಿಸಿದ್ರು ಅವರು. ಅವರು ತಮ್ಮ ಬಾಲ್ಯದ ಜೀವನದ ಒಳಗಡೆ ಹೇಗೆ ಆ ಸಮುದಾಯದಿಂದ ಆಗಿದ್ದು ಹೇಳಿದ್ರು ಹೊರತು ಅವ್ರು ನಮಗೇನು ಮೆಸೇಜ್ ಕೊಡ್ತಾರೆ? ನೀವು ಅದನ್ನು ಮಾಡಿ, ಒಂದು ಸಾಹಿತ್ಯ ಸಮ್ಮೇಳನದಲ್ಲೋ ಇದ್ರ ಒಳಗಡೆ ಮಾಡಿ. ನೀವು ಇದನ್ನೇ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನಾ? ಒಂದು ವೇಳೆ ನಿಮಗೆಲ್ಲ ಗೊತ್ತಿರಲಿ, ಮಿಡ್ಲ್ ಈಸ್ಟಲ್ಲಿ ಒಂದು ಕಾಲದಲ್ಲಿ ಇಸ್ಲಾಂ ರಾಷ್ಟ್ರಗಳಲ್ಲಿ ದೇವರ ಫೋಟೋ ಇಟ್ಕೊಳ್ಳೋಂಗಿರಲಿಲ್ಲ. ಭಾರತದಿಂದ ಯಾವುದಾದ್ರು ಪೋಸ್ಟ್ ಹೋಗಿದ್ರೆ ಸ್ಟ್ಯಾಂಪ್ ಇರೋದು ಇಂಡಿಯಾ ಸ್ಟ್ಯಾಂಪ್ ಇತ್ತು, ಆ ಸ್ಟ್ಯಾಂಪನ್ನು ಕಿತ್ತಿ ಕೊಡೋರು. ಅಂದರೆ ಇಷ್ಟರ ಮಟ್ಟಿಗೆ ಇಸ್ಲಾಂ ರಾಷ್ಟ್ರಗಳಲ್ಲಿ ಒಂದು ಹಿಂದೂ ಫೋಟೋ ಇಟ್ಕೊಳ್ಳೋಂಗಿರಲಿಲ್ಲ, ಒತ್ತಿ ಪೂಜೆ ಮಾಡೋಂಗಿರಲಿಲ್ಲ. ನೀವು ಯಾವುದಾದ್ರು ಊಹಿಸ್ಕೊಳ್ಳೋಕೆ ಸಾಧ್ಯನಾ? ವ್ಯಾಟಿಕನ್ನಲ್ಲಿ ನಮ್ಮ ಒಬ್ಬರು ಮಠಾಧೀಶರನ್ನ ಮುಖ್ಯ ಅತಿಥಿಯಾಗಿ ಕರೀಲಿಕ್ಕೆ ಸಾಧ್ಯನಾ? ಕಾಬಾದಲ್ಲಿ ನಮ್ಮ ಹಿಂದೂ ಒಬ್ಬರು ಹೋಗ್ಬಿಟ್ಟು ಬರ್ಲಿಕ್ಕೆ ಸಾಧ್ಯನಾ? ಕಾಬಾದಲ್ಲಿ ಬನ್ರಿ ನಾವು ಜಾತ್ಯತೀತ ತತ್ವ ಅಂತ. ನಮ್ಮ 14 ವರ್ಷದ ಆಡಳಿತದ ನಂತರ, 12 ವರ್ಷದ ಆಡಳಿತದ ನಂತರ ಎರಡು ರಾಷ್ಟ್ರಗಳು, ಒಂದು ಬಹರೇನ್ ಮತ್ತು UAE ಒಳಗಡೆ ಅಲ್ಲಿಯ ರಾಜರೇ ನಮಗೆ ದೇವಸ್ಥಾನ ಕಟ್ಕೊಡಿ ಅಂತ ಬಂದು ಒಂದು 10 ಎಕರೆ ಜಾಗ ಕೊಟ್ಟಿದ್ದಾರೆ. ನಾವು ಎಷ್ಟನೇ ಇಸ್ವಿ ಕೊಟ್ಟಿದ್ದೇವೆ? 596 596 596ನೇ ಇಸ್ವಿ ಒಳಗಡೆ ಕೇರಳದ ರಾಜ ಮಸೀದಿ ಕಟ್ಟಕ್ಕೆ ಜಾಗ ಕೊಟ್ಟ, ಅವನ ಅರಮನೆ ಬಿಟ್ಕೊಟ್ಟ 596ನಲ್ಲಿ. ಚಲ ಅಂತ ಹೇಳ್ತೇಳಿ, ಚಲ ಡೈನೆಸ್ಟ್ರಿ ಎಲ್ಲಿ? ಕೇರಳದಲ್ಲಿ. ನಾನು ಹೇಳಕೊಟ್ಟಂಥದ್ದು, ನೀವು ಡೆಲಿಬ್ರೇಟಾಗಿ ಹಿಂದೂಗಳನ್ನು ಅವಮಾನ ಮಾಡೋ ಕೆಲಸ ಮಾಡ್ತಿರೋಂಥದ್ದು. ಯಾರೋ ಒಂದಷ್ಟು ಜನ ನಿಮ್ಮ ವಿಚಾರ ವ್ಯಾಧಿಗಳು ನಿಮ್ಮ ಜೊತೆ ಸುತ್ತ ಇರೋರು ಹೇಳ್ತಾರೆ, ಹಿಂದೂಗಳಿಗೆ ಅಸಂತೋಷ ಕಾಣ್ತಾರೆ. ಇದಕ್ಕೆ ಏನಂತಂದರೆ ಇದು ಯಾರ್ದೋ ಒಂದು ಸ್ಯಾಡಿಸ್ಟ್ ಮನೋಸ್ಥಿತಿ ಇವ್ರದ್ದು. ವಿಘ್ನ ಸಂತೋಷಿಗಳು, ಯಾರನ್ನೋ ನೋವು ಮಾಡಿ ಹಿಂದೂಗಳನ್ನು ಚಡ್ಪಡಿಸ್ತಾ ನೋಡಿ, ಇದೆಲ್ಲ ನೋಡಿ ಇವರು ಸಂತೋಷ ಪಡೋವಂಥ ಜನಗಳು ಕಾಂಗ್ರೆಸ್ಸಿಗರು. ನೋಡಿ, ನಾನು ಅದಕ್ಕೆ ಬಹಳ ಸ್ಪಷ್ಟ ಹೇಳಿದ್ದೀನಿ, ಇದು ಬಹಳ ದೊಡ್ಡದಾದಂಥ ಕಾನ್ಸ್ಪರಸಿ. ಏನು ಚಾಮುಂಡಿ ಬೆಟ್ಟ ಇದೆ, ಈಗ ನಾನು ನಿಮ್ಗೆ ಹೇಳಿದೆ, ಒಂದು ಕಾಲದ ಇನ್ನೊಂದು ಕಾಲ ಬಂದರೂ ಆಶ್ಚರ್ಯ ಇಲ್ಲ. ಗುರುವಾಯೂರ್ ದೇವಸ್ಥಾನದಲ್ಲಿ ಬೋರ್ಡ್ ಇದೆ, ಓನ್ಲಿ ಹಿಂದೂಸ್ ವಿಲ್ ಅಲೋಡ್ ಅಂತೇಳಿ. ಬೇರೆಯವ್ರು ಬಿಡೋದಿಲ್ಲ. ಜಯಸುದಾಸ್ಗೆಲ್ಲ ಸ್ವತಃ ಇಂದಿರಾ ಗಾಂಧಿಗೆ ಬಿಡಲಿಲ್ಲ.
ಇಂದಿರಾ ಗಾಂಧಿಗೆ ಒಳಗಡೆ ಬರ್ತೀನಿ ಅಂತಂದರೆ ನೀನು ಹಿಂದೂ ಅಲ್ಲ, ನೀನು ಕನ್ವರ್ಟೆಡು ನೀನು ಅಂತೇಳಿ ಎಲ್ಲ ಅಲ್ಲಿಯ ಪೂಜೆ ಮಾಡೋರೆಲ್ಲ 100 ಜನ ಮಲ್ಕೊಂಬಿಟ್ರು, ನನ್ನ ಬಾಡಿ ಮೇಲೆ ನಡ್ಕೊಂಡೋಗಿ ನೀವು ಒಳಗಡೆ ಹೋಗೋದಿದ್ರೆ ಅಂತೇಳಿ. ಯಾರೋ ಸುಬ್ರಹ್ಮಣ್ಯಕ್ಕೆ ಬರ್ತಾರಪ್ಪ, ಧರ್ಮಸ್ಥಳಕ್ಕೆ 100 ಜನ ಮುಸಲ್ಮಾನರು ಬರ್ತಾರೆ. ಹಂಗಂತ ಹೇಳ್ಬಿಟ್ಟು ಮುಸಲ್ಮಾನರು ಬರ್ತಾರೆ ಅಂತ ಆ ಜಾಗನ ಅವ್ರದ್ದು ಅಂತ ಸರ್ಕಾರದ್ದು ಅಂತ ಹೇಳೋಕ್ಕಾಗತ್ತಾ? ನಾಚಿಕೆ ಆಗೋದಿಲ್ಲ ಕಾಂಗ್ರೆಸ್ಸಿಗೆ? ಹಿಂದೂಗಳು ಓಟ್ ತೆಗೆದುಕೊಂಡ್ಬಿಟ್ಟು ಈ ಸತಿ ಒಂದು ದೃಢ ನಿಶ್ಚಯ BJP ಮಾಡಿದೆ. ಒಂದು ಸ್ಪಷ್ಟವಾದಂಥ ಒಂದು ಹೋರಾಟವನ್ನು ನಾವು ಮಾಡೋರಿದ್ದೀವಿ ನಾವು.